ಮದುವೆ ಮಾಡಿಕೊಳ್ಳುವಂತೆ ಪ್ರಿಯಕರಣಿಗೆ ದಂಬಾಲು ಬಿದ್ದಿದ್ದಂತಹ ನರ್ಸ್ ಅನ್ನ ಆಕೆಯ ಪ್ರಿಯಕರಣೆ ಕೊಲೆ ಮಾಡಿದ್ದಾನೆ. ಕಳೆದ 1 ವರ್ಷದಿಂದ ಸುಧಾಕರ್ ಎಂಬುವನನ್ನ ಮಮತಾ ಪ್ರೀತಿ ಮಾಡ್ತಾ ಇದ್ಲು. ಮದುವೆ ಮಾಡಿಕೊಳ್ಳಲು ಆರೋಪಿ ನಿರಾಕರಿಸಿದ್ದಾನೆ. ಆರೋಪಿ ಸುಧಾಕರ್ ಮಮತಾ ಜೊತೆಯಲ್ಲಿಯೇ ಜಯದೇವ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಮದುವೆ ಮಾಡಿಕೊಳ್ಳುವ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆಯಾಗಿದೆ. ಗಲಾಟೆ ವಿಕೋಪಕ್ಕೆ ಹೋದಾಗ ಚಾಕುವಿನಿಂದ ಚುಚ್ಚಿ ನಿನ್ನೆ ರಾತ್ರಿ ಆಕೆಯನ್ನ ಕೊಲೆ ಮಾಡಿದ್ದಾನೆ. ಮಮತಾ ಹಾಗೂ ಆರೋಪಿ ನಡುವೆ ವಯಸ್ಸಿನ ಅಂತರ ಕೂಡ ಇತ್ತು. ಇಬ್ಬರೂ ಕೂಡ ಪ್ರೀತಿ ಮಾಡ್ತಾ ಇದ್ರು ಕೂಡ. ಮಮತಾಗೆ 39 ವರ್ಷ ವಯಸ್ಸಾಗಿತ್ತು. ಹಾಗೇನೆ ಆರೋಪಿ ಸುಧಾಕರ್ಗೆ 26 ವರ್ಷ ವಯಸ್ಸಾಗಿತ್ತು. ಹೀಗಾಗಿ ಇಬ್ಬರ ನಡುವೆ ಇದ್ದಂತಹ ವಯಸ್ಸಿನ ಅಂತರಕ್ಕಾಗಿಯೂ ಕೂಡ ಆತ ಮದುವೆಗೆ ಹಿಂದೇಟನ್ನ ಹಾಕ್ತಾ ಇದ್ದ. ಆದ್ರೆ ಆಕೆ ಜೊತೆ ಪ್ರೀತಿ ಮತ್ತು ಸಲಹೆಯನ್ನ ಹೊಂದಿದ್ದ. ಇನ್ನ ಬೇರೊಬ್ಬ ಯುವತಿಯ ಜೊತೆಗೆ ಈತ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದ. ಇದೇ ಕಾರಣಕ್ಕೆ ಮಮತಾ ಸುಧಾಕರ್ ಜೊತೆಯಲ್ಲಿ ಆಗಾಗ ಜಗಳ ಆಡ್ತಾ ಇದ್ಲು. ಹೀಗಾಗಿ ನಿನ್ನೆ ರಾತ್ರಿ ಕೋಪದಲ್ಲಿ ಆಕೆಯ ಕತ್ತು ಸೀಳಿ ಕೊಲೆ ಮಾಡಿದ್ದಾನೆ. ಚಿತ್ರದುರ್ಗದ ಹಿರಿಯೂರು ಮೂಲದ ಮಮತಾ ಹತ್ಯೆಯಾದಂತಹ ಮಹಿಳೆ 1 ವರ್ಷದಿಂದಲೂ ಕೂಡ ಜಯದೇವ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಜಯದೇವ ಆಸ್ಪತ್ರೆಯಲ್ಲಿ ಸುಧಾಕರ್ ಕೂಡ ಕೆಲಸ ಮಾಡ್ತಾ ಇದ್ದ. ಮಮತಾ ಹಾಗೂ ಆಕೆಯ ಸ್ನೇಹಿತೆ ಒಟ್ಟಿಗೆ ವಾಸ ಮಾಡ್ತಾ ಇದ್ರು. ಕೆಎಸ್ ಲೇಔಟ್ನ ಪ್ರಗತಿಪುರದಲ್ಲಿ ಮಮತಾ ವಾಸವಾಗಿದ್ರು. ನಿನ್ನೆ ರಾತ್ರಿ ಮನೆಯಲ್ಲಿ ಯಾರೂ ಇಲ್ಲದನ್ನ ನೋಡಿ ಸುಧಾಕರ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ಈ ವೇಳೆ ಗಲಾಟೆ ನಡೆದಿದೆ. ಮದುವೆ ಆಗುವಂತ ಹೇಳಿ ಮಮತಾ ಒತ್ತಾಯ ಮಾಡಿದ್ದಕ್ಕೆ ಆಕೆಯ ಕತ್ತಿಗೆ ಚೂರಿಯನ್ನ ಹಾಕಿ ಕೊಲೆಯನ್ನ ಮಾಡಿದ್ದಾನೆ. ಸದ್ಯ ಆರೋಪಿಯನ್ನ ಕೆಎಸ್ ಲೇಔಟ್ನ ಪೊಲೀಸರು ಬಂಧಿಸಿದ್ದು ಆತನನ್ನ ವಿಚಾರಣೆ ನಡೆಸುತ್ತಿದ್ದಾರೆ.